ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವೇ ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ನೀಟ್ ಮಾಕ್ ರೌಂಡ್ ಅಂತ ಕಂಡಕ್ಟ್ ಕೂಡ ಮಾಡ್ತಾರೆ. ಕೆಲವರಿಗೆ ಮಾಕ್ ರೌಂಡ್ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ಮಾಕ್ ರೌಂಡ್ ಅದರದ್ದು ಸಾಮರ್ಥ್ಯ ಏನು, ಯಾಕೆ ಇಂಪಾರ್ಟೆಂಟ್, ಕಾಮನ್ ಮಿಸ್ಟೇಕ್ಸ್ನ ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮಾಕ್ ರೌಂಡ್ ಅಂತ ಕರೀತಾರೆ, ಮಾಕ್ ಅಲಾಟ್ಮೆಂಟ್ ರೌಂಡ್ ಅಂತ ಕರೀತಾರೆ. ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಆಯ್ಕೆ ಅದರ ಮೇಲೆ ನಿಮಗೆ ರ್ಯಾಂಕಿಗೆ ಯಾವೆಲ್ಲ ಕಾಲೇಜುಗಳು ಅನುಗುಣವಾಗುತ್ತೆ ಅಂದ್ರೆ ಸಿಗುತ್ತೆ ಅಂತ ಹೇಳಿ ಒಂದು ತಾತ್ಕಾಲಿಕವಾಗಿ ಅಂದ್ರೆ ಟೆಂಪ್ರರಿ ಆಗಿ ನಿಮಗೆ ಒಂದು ಸೀಟ್ಗಳು ಸಿಗ್ಬೋದು ಅಂತ ಹೇಳಿ ಒಂದು ಅಂದಾಜು ಮಾಡಿ ಫಲಿತಾಂಶಗಳು ಕೊಡ್ತಾರೆ. ಇದು ಯೂಶಲಿ ಎಲ್ಲಾ ಟೈಮ್ ನಿಮಗೆ ಸ್ಟಾರ್ಟಿಂಗ್ ಶುರು ಆಗುತ್ತೆ. ಕೌನ್ಸಿಲಿಂಗ್ ಶುರು ಆದ ಟೈಮಲ್ಲಿ ನಿಮಗೆ ಮಾಕ್ ರೌಂಡ್ ಕಂಡಕ್ಟ್ ಮಾಡ್ತಾರೆ. ಮಾಕ್ ರೌಂಡ್ ಆದ ನಂತರ ನಿಮಗೆ ಫಸ್ಟ್ ರೌಂಡ್ ಕೂಡ ಕಂಡಕ್ಟ್ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನೀವು ಲರ್ನಿಂಗ್ ಮಾಡ್ತಾ ಅಲ್ಲಿ ಇದು ಫೈನಲ್ ಅಲಾಟ್ಮೆಂಟ್ ಕೂಡ ಆಗಿರೋದಿಲ್ಲ. ಇದು ನಿಮ್ಮ ಆಯ್ಕೆಗಳನ್ನ ಪರಿಶೀಲಿಸಲು ತಿದ್ದಲು ಒಂದು ಅವಕಾಶ ಇರುತ್ತೆ. ಒಂದು ಆಯ್ಕೆ ಮಾಡಿರ್ತೀರಾ, ಮಾರ್ಕ್ ರೌಂಡ್ ಮಾಡಿರ್ತೀರ, ನಂತರ ನೀವು ಮೇನ್ ರೌಂಡ್ ಶುರು ಆಗುತ್ತೆ. ಆಗ ನೀವು ತಯಾರಿ ಮಾಡ್ಕೋಬಹುದು. ಫೈನಲ್ ಅಲಾಟ್ಮೆಂಟ್ ಕೂಡ ಆಗಿರೋದಿಲ್ಲ. ಇದು ಮಾರ್ಕ್ ರೌಂಡ್. ಸಿಟಿ ನೀಟ್ ಅವ್ರಿಗೂ ಇಬ್ರು ಕೂಡ ಕಂಡಕ್ಟ್ ಮಾಡ್ತಾರೆ. ಮಧ್ಯದಲ್ಲಿ ಯಾವುದೋ ಒಂದು ವರ್ಷ ನೀಟ್ ಅವರಿಗೆ ಕಂಡಕ್ಟ್ ಕೂಡ ಮಾಡಿಲ್ಲ. ಬಟ್ ಆಲ್ಮೋಸ್ಟ್ ಇಬ್ಬರಿಗೂ ಕೂಡ ಕಂಡಕ್ಟ್ ಮಾಡ್ತಾರೆ. ಸಿಟಿ ಕಂಪಲ್ಸರಿ ಮಾಡೇ ಮಾಡ್ತಾವ್ರೆ. ನೀಟ್ಗೂ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ದೀನಿ. ಮಾರ್ಕ್ ಅಲಾಟ್ಮೆಂಟ್ ಹೇಗೆ ಮಾಡ್ತಾರೆ ಅಂದ್ರೆ, ವಿದ್ಯಾರ್ಥಿಗಳು ತಪ್ಪು ಆಪ್ಷನ್ ಎಂಟ್ರಿ ಮಾಡೋದಂತದನ್ನ ತಡೆಯೋದಕ್ಕೆ ನಿಮ್ಮ ರ್ಯಾಂಕ್ ಕ್ಯಾಟಗರಿ ಪ್ರಿಫರೆನ್ಸ್ ನೋಡಿ ನಿಮಗೆ ಯಾವ ಸೀಟು ಸಿಗುತ್ತೆ ಅಂತ ನೋಡ್ಬೋದು. ಫೈನಲ್ ಆಪ್ಷನ್ ಅಂದ್ರೆ ಲಾಕ್ ಮಾಡೋಕೆ ಸರಿಯಾಗಿ ಯಾರು ತೀರ್ಮಾನ ಮಾಡೋದಿಲ್ಲ. ಲೈಕ್ ನಿಮ್ಮ ಎಲ್ಲ ಆಯ್ಕೆಗಳನ್ನ ಆಯ್ಕೆ ಮಾಡಿ ಸಬ್ಮಿಟ್ ಮಾಡೋದಕ್ಕೆ, ಲಾಕ್ ಮಾಡೋದಕ್ಕೆ ಸರಿಯಾಗಿ ಯಾರು ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ. ಅವರು ಕೂಡ ಸಹಾಯ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾರೆ. ಆಯ್ತಾ. ನಂತರ ಮಾಕ್ ಅಲಾಟ್ಮೆಂಟ್ ಪ್ರೊಸೆಸ್ ನೋಡೋದಾದ್ರೆ ಸಿಟಿ ನೀಟ್ಗೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಏನು ಡಿಫ್ರೆನ್ಸ್ ಕೂಡ ಇರೋದಿಲ್ಲ. ಮೇನ್ ಥಿಂಗ್, ವಿದ್ಯಾರ್ಥಿಗಳು ಕೆ ಎ ಪೋರ್ಟ್ನಲ್ಲಿ ನಿಮ್ಮ ಕಾಲೇಜ್ ಅಂಡ್ ಬ್ರಾಂಚ್ಗಳನ್ನ ಆಯ್ಕೆ ಮಾಡಬಹುದು. ಅಂದ್ರೆ ಲೈಕ್ ನಿಮ್ದು ಪ್ರಿಯಾರಿಟಿ ಯಾವ ರೀತಿ ಇದೆ ಆ ರೀತಿ ನಿಮ್ಮ ಕಾಲೇಜ್ಗಳನ್ನ ಬ್ರಾಂಚಸ್ಗಳನ್ನ ಆಯ್ಕೆ ಮಾಡೋದಾಗಿರುತ್ತೆ. ನಂತರ ಒಂದು ಪಬ್ಲಿಷ್ ಮಾಡ್ತೀರಾ ನಿಮ್ದು ಆಯ್ಕೆಗಳು, ಕಾಲೇಜ್ ಯಾವ್ದು ಬೇಕು, ಬ್ರಾಂಚ್ ಬೇಕು, ಪಬ್ಲಿಷ್ ಕೂಡ ಮಾಡ್ತೀರಾ ಸೇಮ್ ಅದೇ ರೀತಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ನಿಮಗೆ ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ಬಟ್ ಇಲ್ಲಿ ತಾತ್ಕಾಲಿಕ ರಿಸಲ್ಟ್ ಕೂಡ ಬರುತ್ತೆ. ಈ ರಿಸಲ್ಟ್ ನಿಮಗೆ ಯಾವ್ದು ಕಾಲೇಜ್ ಅಲೌಟ್ ಆಗಿ ಯಾವ್ದು ಬ್ರಾಂಚ್ ಅಲೌಟ್ ಆಗಿದೆ ಅಂತ ನೀವು ಚೆಕ್ ಮಾಡಬಹುದು. ಇದನ್ನು ಫೇಕ್ ಅಲ್ಲ, ಇದು ರಿಯಲ್ ಆಗಿ ಮಾಡಿ ಕೂಡ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಯಾವ ಕಾಲೇಜ್ ಗೊತ್ತಾಗುತ್ತೆ. ನಂತರ ಆಪ್ಷನ್ ನೋಡೋದಾದ್ರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ನೋಡ್ಕೊಂಡು ನೀವು ಬೇಕಾದ್ರೆ ನೆಕ್ಸ್ಟ್ ಫಸ್ಟ್ ರೌಂಡ್ ಹೋಗ್ಬೇಕಾದ್ರೆ ನೀವು ಎಡಿಟ್ ಕೂಡ ಮಾಡ್ಕೊಂಡು ಆಡ್ ಕೂಡ ಮಾಡ್ಕೋಬಹುದು. ನಿಮಗೆ ಯಾವ್ದು ಬೇಕು ಬೇಡ, ಏನು ಮಿಸ್ಟೇಕ್ ಮಾಡೋದು ಫೈನಲ್ ಲಾಕಿಂಗ್ ಆಪ್ಷನ್ ಮಾಡಬೇಕಾಗಿರುತ್ತೆ. ನೀವು ಕೂಡ ರೀತಿ ಕೂಡ ಮಾಡ್ಬೋದು. ಅಂದ್ರೆ ಲೈಕ್ ಸಿಂಪಲ್ ಮಾರ್ಕ್ ತರ ನೀವು ಕಾಲೇಜ್ಗಳನ್ನ ಆಡ್ ಮಾಡಿ ಅಲಾಟ್ಮೆಂಟ್ ಮಾಡಿ ಆಪ್ಷನ್ ಲಾಕ್ ಮಾಡೋದಾಗಿರುತ್ತೆ. ಮಾಕ್ ಅಲಾಟ್ಮೆಂಟ್ ನಲ್ಲಿ ಕಾಮನ್ ನೋಟ್ಸ್ ಮಾಡೋದಾದ್ರೆ ಮಾರ್ಕ್ ಅರೌಂಡ್ ಸೀಟ್ ಬಂದ್ರೆ ಅದು ಕನ್ಫರ್ಮ್ ಆಗುತ್ತಾ ಅಂತ ಹೇಳಿ ಹೇಳ್ತಾರೆ. ಸಿಮ್ಯುಲೇಷನ್ ಅಂದಾಜು ಮಾತ್ರ ಆಯ್ತಾ, ಸೀಟ್ ಆಗುತ್ತೋ ಇಲ್ವೋ ಅಂತ ಹೇಳಾಗುತ್ತೆ. ನಿಮ್ಮ ಲಕ್ ಬೇಕು ಪ್ಲಸ್ ನಿಮ್ಮ ರ್ಯಾಂಕಿಂಗ್ ಒಳಗಾಗಿ ಈ ಕಾಲೇಜ್ ಸಿಗ್ಬೋದು ಅಂತ ಹೇಳಿ ಮಾಡಬಹುದು, ಪ್ರೆಡಿಕ್ಟ್ ಕೂಡ ಮಾಡಬಹುದು. ಮಾಕ್ ಅಲಾಟ್ಮೆಂಟ್ ನಂತರ ಆಪ್ಷನ್ ಎಂಟ್ರಿ ಮಾಡಬಹುದು. ಮಾಕ್ ಟೆಂಪರರಿ ಆಗಿ ನೀವು ಹೊಸದಾಗಿ ಕಾಲೇಜ್ನ ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ಮತ್ತೆ ಆರ್ಡರ್ ಕೂಡ ಮಾಡಬಹುದು. ಮಾಕ್ ಮಾಡೋ ಸೀಟ್ ಬಂದ್ರೆ ನಿಮಗೆ ಸಿಗೋದು ಇಲ್ವಾ ಅಂತ ಹೇಳ್ತಾರೆ. ಬಟ್ ಇದು ಫೈನಲ್ ಅಲ್ಲ, ಕಾಂಪಿಟೇಷನ್ ಆಪ್ಷನ್ ಕೂಡ ಚೇಂಜ್ ಆಗಬಹುದು. ಮಾರ್ಕ್ ರೌಂಡ್ ಒಂದು ಐಡಿಯಾ ಆಗಿರುತ್ತೆ. ಮಾರ್ಕ್ ರೌಂಡ್ ಅಲ್ಲಿ ನೀವು ಮಿಸ್ಟೇಕ್ಸ್ ಕೂಡ ಮಾಡಿರ್ತೀರಾ. ಕೆಲವರು ಏನ್ ಮಾಡ್ತಾರೆ, ಅವ್ರ ರ್ಯಾಂಕ್ 25,000 ಇರುತ್ತೆ, ಅವ್ರು ಹಾಕಿರೋದೆಲ್ಲ ಕಾಲೇಜ್ಗಳು ಬರೀ 15,000 10,000 ಒಳಗಡೆ ಇರೋದು ಹಾಕಿರ್ತಾರೆ. ನೆಕ್ಸ್ಟ್ ಅವರ ಮಾರ್ಕ್ ರೌಂಡ್ ಅಲ್ಲಿ ಗೊತ್ತಾಗುತ್ತೆ ಅವ್ರು ಅರ್ತ್ಕೋತಾರೆ ಯಾಕೆ ಸಿಕ್ಕಿಲ್ಲ ಅಂತ. ನಂತರ ಅವರು ಚೇಂಜಸ್ ಕೂಡ ಮಾಡಬಹುದು. ಚೇಂಜಸ್ ಮಾಡ್ಕೊಂಡು ಸರಿ ಬಂದ್ಬೋದು. ಆ ರೀತಿ ಇರುತ್ತೆ ಆಪ್ಷನ್ಸ್. ಒಂದು ಐಡಿಯಾ ಮಾಡ್ಕೊಳ್ಳುತ್ತೆ. ಸರಿ ನಿಮ್ ಕಟ್ ಆಫ್ ಸರಿಯಾಗಿ